ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೆಮಿಫಿನಾಲೆ ರೌಂಡ್ 2 ನಡೀತಾ ಇದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸೆಮಿಫಿನಾಲೆ ರೌಂಡ್ಗೆ ಸ್ವಾಗತವನ್ನ ಕೋರ್ತಾ ನಮ್ಮ ತ್ರಿವಳಿ ರತ್ನಗಳನ್ನ ಸ್ವಾಗತಿಸೋಣ. ನಮಸ್ಕಾರ, ಹೃದಯಪೂರ್ವಕವಾದಂತಹ ಸ್ವಾಗತ. ಹಾಗೆ ನಮ್ಮ ಕಂಟೆಸ್ಟೆಂಟ್ಸ್ ಸೆಮಿಫಿನಾಲೆ ರೌಂಡ್ 1 ಅಲ್ಲಿ ಚಿಂದಿ ಮಾಡಿದ್ರಿ. ಇವತ್ತು ರೌಂಡ್ 2 ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಿಮಗೂ ಕೂಡ ಹಾರ್ಟಿ ವೆಲ್ಕಮ್. ಓಕೆ, ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಉಡುಪ ಮ್ಯಾಮ್, ವೆಲ್ಕಮ್, ನಮಸ್ಕಾರ. ಮರುನಲ್ಲಿ ಫುಲ್ ಮಿಂಚಿಂಗ್ ಆಗಿ ಕಾಣಿಸ್ತಿರುವಂತಹ ನಮ್ಮ ಕಡಬ್ಗೆರೆ ಮುನಿರಾಜು ಸರ್, ಸ್ವಾಗತ. ನಮ್ಮ ಖಡಕ್ ವೇಮಗಲ್ ನಾರಾಯಣ ಸ್ವಾಮಿ ಸರ್, ಸ್ವಾಗತ ಸುಸ್ವಾಗತ. ನಮ್ಮ ವಾದ್ಯ ಮಾಂತ್ರಿಕರಿಗೆ ಸೆಮಿಫಿನಾಲೆ ರೌಂಡ್ಗೆ ಸ್ವಾಗತವನ್ನ ಕೋರ್ತಾ ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್ಸ್. ಗಾನ ಸಿಂಚನ ಜನಮನದ ಪದ ಪಯಣ ಸೆಮಿಫಿನಾಲೆ ರೌಂಡ್ 2ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಬಿದ್ದಿಯಬ್ಬೆ ಮುದುಕಿ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ವೈಷ್ಣವಿ ಗೂಳಿ ಆನ್ ಸ್ಟೇಜ್ ಪ್ಲೀಸ್. ಶಿಶುನಾಳಾಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬ್ಯಾಡ, ಶಿಶುನಾಳಾಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬ್ಯಾಡ. ಹಸನವಿಲ್ಲ ಹರಿಯದ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ, ಹಸನವಿಲ್ಲ ಹರಿಯದ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ. ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯ ಬೇ ಬಿದ್ದಿಯ 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 ಬೇ ಮುದುಕಿ, ಬಿದ್ದಿಯ ಬೇ ಬಿದ್ದಿಯ ಬೇ ಮುದುಕಿ, ಬಿದ್ದಿಯ ಬೇ. ನೀದಿನ ಹೋದಕಿ ಇರು ಭಾಳ ಜ್ವಾಕಿ, ನೀದಿನ ಹೋದಕಿ ನೀ
ವೈಷ್ಣವಿ ಹಾಯ್ ಹಾಯ್ ಅಕ್ಕ. ಸೆಮಿ ಫಿನಾಲೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಖುಷಿ ಆಗ್ತಿದ್ಯಾ? ಹೌದು, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಇಲ್ಲಿ ತನಕ ಬಂದಿದ್ದು. ಹೌದಾ? ಇನ್ನೊಂದು ರೌಂಡಿಗೆ ತಯಾರಿ ನಡೀತಿದ್ಯಾ? ಹಾ. ಓಕೆ, ಅರ್ಚನಾ ಮ್ಯಾಮ್. ಮತ್ತೊಂದು ಸೂಪರ್ ಹಿಟ್ ಹಾಡು ಶರೀಫ್ ಅಜ್ಜಂದು. ಆಮೇಲೆ ಮತ್ತೊಮ್ಮೆ ಶಿವಮೊಗ್ಗ ಸುಬ್ಬಣ್ಣ ಅವರನ್ನು ಕರ್ಕೊಂಡು ಬಂದು ವೇದಿಕೆ ಮೇಲೆ. ನೀನು ಯಾವ ವರ್ಷನ್ ಕೇಳಿ ಕಲ್ತಿದ್ದಿದ್ದು? ಹಾಗೆ ಕೇಳಿ ಕೇಳಿ ಕಲ್ತಿದ್ದ? ಕೇಳಿದ್ದೀನಿ ಮ್ಯಾಮ್, ಒಂದು ಸ್ವಲ್ಪ ಎಕ್ಸ್ಟ್ರಾ ನಾನು ಅದಲ್ಲ, ಅದ್ರ ಬಗ್ಗೆ ಹೇಳ್ತಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಟ್ಯೂನ್ ಚೇಂಜ್ ಮಾಡ್ದಿ ನೀನು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಯಾರ್ದು ಯಾವ ವರ್ಷನ್ ಕೇಳಿ ಕಲ್ತ್ರಿ ಅಂತ. ನೀನು ಕಲ್ತಿದ್ದು ಯಾರ ಧ್ವನಿಯಲ್ಲಿ ಹಾಡಿರೋದನ್ನ ಕೇಳಿ ಕಲ್ತಿ ಅಂತ. ಅಫ್ಕೋರ್ಸ್ ನೀನು ಮಾಡಿದ, ನೀನು ಹೆದರ್ಕೊಂಬೇಡಮ್ಮ, ನಾನೇನು ನಿನ್ನ ತಲೆ ಮೇಲೆ ಬಾಂಬ್ ಹಾಕ್ತಿಲ್ಲ. ಅವಳು ಪಾಪ ಬ್ಲ್ಯಾಂಕೇ ಆಗೋದ್ಲು. ಹೌದು, ನಾನು ನೀನು ಮಾಡಿದ ಇಂಪ್ರೂವೈಸೇಷನ್ಸ್ ಎಲ್ಲ, ನಾ ಫಸ್ಟ್ ಅದನ್ನೇ ಹೇಳ್ಬಿಡ್ತೀನಪ್ಪ, ನೀನು ಮಾಡಿದ ಇಂಪ್ರೂವೈಸೇಷನ್ಸ್ ಎಲ್ಲ ಅದ್ಭುತವಾಗಿತ್ತು. ಇದೆಲ್ಲ ಹೊಸ್ತು. ನಾನು ನೆಕ್ಸ್ಟ್ ಟೈಮ್ ನಾನು ಹಾಡುವಾಗ ನಾನು ಹೀಗೆ ಹಾಡ್ತೀನಿ. ತುಂಬ ಚೆನ್ನಾಗಿತ್ತು ನೀನು ಮಾಡಿದ ಆ ಉರುಟುಗಳೆಲ್ಲ. ಚರಣದಲ್ಲಿ ಶಿಶುನಾಳಾಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬೇಡ, ಹಸನವಿಲ್ಲ ಹರೆಯ ಸಂದ ಹಾಡ್ದಲ್ವಾ ನೀನು? ಹಸನವಿಲ್ಲ ಹರೆಯ ಸಂದ ಅದು ನೋಟಿರೋದು. ಹರೆಯ ಸಂದ ಧಾನಿ ಆ ನೋಟ್ ಇಲ್ಲ, ಆ ರಾಗದಲ್ಲಿ ಇಲ್ಲ ಪ್ರಯೋಗ ಅಲ್ವಾ? ಹಸನವಿಲ್ಲ ಹರಿಯದ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ, ಹಸನವಿಲ್ಲ ಹರಿಯದ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ. ಸೊ ಈ ರಾಗದಲ್ಲಿ ಆ ಒಂದು ಸ್ವರ ಇಲ್ಲದ ಕಾರಣ ಅದು ಕೇಳಿದಾಗ ಒಂದ್ಸಲಿ ಏನಿದು ಅಂತ ಏನಂತಾರೆ, ಸ್ವಲ್ಪ ತೂಕಡಿಸ್ತಾ ಇರೋರನ್ನು ಒಂದ್ಸಲಿ ಹಿಂಗೆ ಪಟ್ಟ ಅಂತ ಹೊಡೆದು ಎಬ್ಬಿಸ್ದಂಗೆ ಆಗುತ್ತೆ, ಆಯಿತಾ? ಬಟ್ ಅದು ಆ ಆಡ್ ನೋಟ್ ಹಾಕಬಾರ್ದು ಅಂತ ಹೇಳ್ತಾ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಕೆಲವು ರಾಗದಲ್ಲಿ ಕೆಲವು ಸ್ವರಗಳು ಸೂಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಭೈರವಿ ಹಾಡಿದಾಗ, ಕೀರವಾಣಿ ಹಾಡಿದಾಗ ಎಲ್ಲ ಮಿಶ್ರ ಮಾಡಿದರೆ ಅದ್ಭುತವಾಗಿ ಕೇಳುತ್ತೆ. ಭೈರವಿಲಂತೂ 12 ಸ್ವರಗಳು ಹಾಡ್ಬೋದು ಅಲ್ವಾ? ಆದರೆ ಪ್ರಯೋಗ ಎಲ್ಲಿ ಮಾಡಬೇಕು ಅನ್ನೋದು ಗೊತ್ತಿರಬೇಕಷ್ಟೆ. ಸೊ ಇದರ ಕಾಂಬಿನೇಷನಲ್ಲಿ ಇದು ಸ್ವಲ್ಪ ಆಡ್ ಅನ್ನಿಸ್ತು ನನಗೆ. ಬಟ್ ಅದನ್ನು ಬಿಟ್ಟರೆ ಅದು ನಿನ್ನ ತಪ್ಪಲ್ಲ, ಅದೇನು ಕೆಟ್ಟದಾಗಿ ಕೇಳಿಸ್ಲಿಲ್ಲ. ನನಗೆ ಸ್ವಲ್ಪ ವಿಸ್ಮಯ ಆಯ್ತು ಅಷ್ಟೇ ಅದನ್ನು ಕೇಳಿಬಿಟ್ಟು. ಅದನ್ನು ಬಿಟ್ಟರೆ ನೀನು ಈ ವೇದಿಕೆಗೆ ಏನೆಲ್ಲ ಇಂಪ್ರೂವೈಸೇಷನ್ ಮಾಡಬೇಕು, ಏನೆಲ್ಲ ಸ್ವಂತಿಕೆಯನ್ನು ತರಬೇಕು, ಅದೆಲ್ಲ ಅದ್ಭುತವಾಗಿ ತೊಗೊಂಡು ಬಂದು, ಎಲ್ಲೂ ಶಾರ್ಪ್ ಹಾಡಲಿಲ್ಲ, ಅದ್ಭುತವಾಗಿತ್ತು. ನಿನ್ನ ಧ್ವನಿಯಲ್ಲಿ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಆಯಿತಾ? ಸ್ವಲ್ಪ ನಗು. ಆಯಿತಾ? ಅಷ್ಟೇ, ಇನ್ನೇನೂ ಇಲ್ಲ. ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್. ನಿರಾಜು ಸರ್. ವೈಷ್ಣವಿ, ಸರ್, ಫಸ್ಟ್ ಪದ ಇದೆಯಲ್ಲ ಅದನ್ನು ಹಾಡು. ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ಬಿದ್ದಿಯ ಬೇ ಏನು ಅರ್ಥ ಇದಕ್ಕೆ? ಅಬ್ಬೆ ಅದು. ಒಂದು ಒತ್ತಕ್ಷರ ಕೊಟ್ಟರೆ ಅದರ ಅರ್ಥ ಕರೆಕ್ಟ್ ಆಗುತ್ತೆ. ಬಿದ್ದಿಯ ಬೇ ಅಂದರೆ ಬರೀ ಬೇ ಹೇಳಿದ್ರೆ ಏನು ಅರ್ಥ ಆಗುತ್ತೆ ಅಲ್ವಾ? ಬಿದ್ದಿಯ ಬೇ ಒಂದೇ ಒಂದು ಒತ್ತಕ್ಷರ. ಅಬ್ಬೆ ಅಂದರೆ ಅವ್ವ, ಅವ್ವ ಅಲ್ವಾ? ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ, ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ಅವ್ವ ಬಿದ್ದಿಯ ಬೇ ಅಂತ ಹೇಳೋವಂಥದ್ದು. ಅದಷ್ಟೇ ನಾನು ನೋಟಿಸ್ ಮಾಡಿದ್ದು. ಅದು ಇಡೀ ಸಾಂಗ್ ಹಂಗೆ ಹೋಗ್ತಾ ಇತ್ತು, ಬಿದ್ದಿಯ ಬೇ ಬಿದ್ದಿಯ ಬೇ 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 ಅಂತಲೇ ಸ್ಪ್ಲಿಟ್ ಮಾಡಿ ಕೇಳ್ದಂಗೆ ಅನಿಸ್ತಾ ಇತ್ತು. ಅದು ಹಾಡ್ಬೋದಾ ನೋಡಿ ಒಂಚೂರು, ಅದನ್ನು ಸೇರಿಸಿ ಅಬ್ಬೆ ಒಂದು ಸಣ್ಣ ಒತ್ತಕ್ಷರ ಕೊಡ್ಬೇಕು. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ವೈಷ್ಣವಿ, ಸರ್, ತುಂಬ ಚೆನ್ನಾಗಿತ್ತಮ್ಮ. ನೀವು ಆಡ್ತಾ ಇದ್ದರೆ ಶಿವಮೊಗ್ಗ ಸುಬ್ಬಣ್ಣವರು ಕಲಾಕ್ಷೇತ್ರದಲ್ಲಿ ಯಾವಾಗಾದರೂ ಈ ಹಾಡು ಹಾಡಿದ್ರೆ ಆ ಏರು ಧ್ವನಿಯಲ್ಲಿ ಭಾಳ ಅದ್ಭುತವಾಗಿ ಹಾಡ್ತಾಯಿದ್ರು ಈ ಹಾಡನ್ನು. ಬಟ್ ಅವ್ರ ಕಂಠದಲ್ಲೇ ಅಷ್ಟು ಗಡಸಾದ ಧ್ವನಿಯಲ್ಲಿ ನಾವು ಕೇಳಿರೋದಕ್ಕೂ ನಿಮ್ಮದು ಮೆಲೋಡಿಯಸ್ ಆಗಿ ನೀವು ಹಾಡಿದ್ರಿ.
ಆಲ್ವೇಸ್ ಯು ಆರ್ ಎ ಮೆಲೋಡಿಯಸ್ ಸಿಂಗರ್, ನೋ ಡೌಟ್ ಇನ್ ದಟ್. ಬಟ್ ತುಂಬ ಪರ್ಫೆಕ್ಷನ್ ಕಡೆ ನೀವು ಹೋಗ್ತಾ ಇದ್ದೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೈಷ್ಣವಿ ಗೂಳಿ, ಮತ್ತೊಂದು ರೌಂಡ್ ಇದೆ, ಮತ್ತೊಂದು ಹಾಡನ್ನು ಹಾಡಬೇಕು ನೀವು. ಗುಡ್ ಲಕ್ಸ್ ನಿಮಗೆ. ಥ್ಯಾಂಕ್ ಯು. ಆನೆಮಲೆಯ ಹಾಸಿಕೊಂಡವರೇ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚಂಗಚಹಳ್ಳಿ ಆನ್ ಸ್ಟೇಜ್ ಪ್ಲೀಸ್. ಹೂವ ಚೆಲ್ಲಿರಿ ಮದೆವ್ಗೆ ಹೂವ ಚೆಲ್ಲಿರಿ, ಆನೆಮಲೆಯ ಸ್ವಾಮಿ ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನುಮಲೆಯ ಹೊತ್ತುಕೊಂಡವರೇ, ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನುಮಲೆಯ ಹೊತ್ತುಕೊಂಡವರೇ. 77 ಮಲೆಯ ಸುರುಳಿಸುತ್ತಿ ನನ್ನೊಡೆಯ, 77 ಮಲೆಯ ಸುರುಳಿಸುತ್ತಿ ನನ್ನೊಡೆಯ, 7 ಬಾಯಿ ಹೊನ್ನುತ್ತದ ಒಳಗೆ ಯೋಗಿಯಾಗಿ ಹೊರಗವರೇ ಆನೆಮಲೆಯ ಸ್ವಾಮಿ, ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನುಮಲೆಯ ಹೊತ್ತುಕೊಂಡವರೇ. ಕೊರಳಲಿ ನಾಗರ ಸರ್ಪವ ಹಿಡಿದು ಸುತ್ತಿಕೊಂಡವರೇ, 16 ಅಂಕಣ ಗುಡಿಯ ಒಳಗೆ ನಗುತ್ತಾ ಕುಳಿತವರೇ, ಮುತ್ತಿನ ಜೋಳಿಗೆ ಮುಂಗೈಯಲ್ಲಿ ಧರಿಸಿಕೊಂಡವರೇ, ಹೆಬ್ಬೂಲಿ ಏರಿ ಹೆಜ್ಜೆನು ಮಲೆಗೆ ಒಬ್ಬರೇ ಹೊರಟವರೇ, ಸತ್ಯವಂತರ ಸತ್ಯವ ನೋಡುತ್ತ ಸಾಲೂರು ಮಠದಲ್ಲಿ ಕುಳಿತವರೇ ಆನೆಮಲೆಯ ತಕ್ಕ ತಕ್ಕ ತೈ, ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನುಮಲೆಯ ಹೊತ್ತುಕೊಂಡವರೇ. ಉತ್ರಾಜಮ್ಮನ ಮಡಿಲಲ್ಲಿ ಸ್ವಾಮಿ ಮಾದೇವನಾಗವರೇ, ಕಲ್ಯಾಣ ಪಟ್ಟಣ ಬಸವಣ್ಣನವರಿಗೆ ಗುರುಗಳೇ ಆಗವರೇ, ಸುತ್ತೂರು ಮಠದಲ್ಲಿ ರಾಗಿಯ ಬೀಸಿ ಶಾಪವ ಕೊಟ್ಟವರೇ, ಕುಂತೂರು ಮಠದ ಪ್ರಭುಲಿಂಗ ಸ್ವಾಮಿಗೆ ಶಿಷ್ಯರೇ ಆಗವರೇ, ಕೊಳ್ಳೆಗಾಲದ ಮರಡಿ ಕುಟೆಯಲ್ಲಿ ಮಂಡಿ ಊರಿ ಕುಳಿತವರೇ ಆನೆಮಲೆಯ ತಕ್ಕ ತಕ್ಕ ತೈ, ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನುಮಲೆಯ ಹೊತ್ತುಕೊಂಡವರೇ. ಬೇಡುಗಂಪನರ ಬೇಡರ ಕಣ್ಣೈನ ಭಕ್ತಿಗೆ ಒಲಿದವರೇ, ಮಲೆಯ ಸೋಲಿಗರ ಮನೆ ದೇವರಾಗಿ ಮನದಲ್ಲಿ ತುಂಬವರೇ, ನಾಗುಮಲೆಯಲ್ಲಿ ನಾಗರ ಹೆಡೆಯ ನೆರಳಲ್ಲಿ ಹೊರಗವರೇ, ಸಂಪಿಗೆ ಹೂವಿನ ಕಂಪನು ತಮ್ಮ ಪರುಷಗೆ ಚೆಲ್ಲವರೇ, ಬೆಟ್ಟಕ್ಕೆ ಬರುವ ಪರುಷಗೆ ಸ್ವಾಮಿ ಮತ್ತಷ್ಟು ಭಾಗ್ಯ ಕೊಡುವೇನೆಂದು ಆನೆಮಲೆಯ ಸ್ವಾಮಿ, ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನುಮಲೆಯ ಹೊತ್ತುಕೊಂಡವರೇ. 77 ಮಲೆಯ
ಸುರುಳಿ ಸುತ್ತಿ ನನ್ನೊಡೆಯ 77 ಮಲೆಯ ಸುರುಳಿ ಸುತ್ತಿ ನನ್ನೊಡೆಯ 7 ಬಾಯಿ ಹೊಣ್ಣುತ್ತದ ಒಳಗೆ ಯೋಗಿಯಾಗಿ ಹೊರಗವರೇ ಆನೆ ಮಲೆಯ ಸ್ವಾಮಿ ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ ಜೇನು ಮಲೆಯ ಹೊದ್ದುಕೊಂಡವರೇ ಜೇನು ಮಲೆಯ ಹೊದ್ದುಕೊಂಡವರೇ ಜೇನು ಮಲೆಯ ಹೊದ್ದುಕೊಂಡವರೇ. ಹಾಯ್ ವಿಶ್ವ, ಕಂಗ್ರ್ಯಾಚುಲೇಷನ್ಸ್, ಸೆಮಿಫಿನಾಲೆ ರೌಂಡ್ 2. ಥ್ಯಾಂಕ್ ಯು. ಓಕೆ, ನಿಮ್ಮ ತಾಯಿ ಬಂದಿದ್ದಾರಲ್ಲ ಇವತ್ತು? ಹೌದು ಮೇಡಮ್. ಹಾಯ್ ಅಮ್ಮ, ನಮಸ್ತೆ, ನಿಮಗೆ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಖುಷಿ ಆಯ್ತಾ ನಿಮ್ಮ ಮಗ ಹಾಡಿದ್ ಕೇಳಿ? ಏನು ಹೇಳ್ತಾರೆ ಮನೆಗೆ ಹೋಗಾದ್ಮೇಲೆ? ಎಕ್ಸ್ಪೀರಿಯನ್ಸ್ ಕೇಳ್ತಿರ್ತಾರ ಹೇಗಾಯ್ತು ಅಂತ? ಆ್ಯಕ್ಚುಲಿ ಅವರು ಆಸೆ ಪಡ್ತಾ ಇದ್ರು ಮೇಡಮ್, ಟಿ ವಿ ನೋಡ್ಬೇಕಾದ್ರೆ. ಅಲ್ಲ, ಅವ್ರ ತಾಯಿ ಟಿವಿ ನೋಡ್ಬೇಕಾದ್ರೆ ಆಸೆ ಪಡ್ತಿದ್ರು ಯಾವಾಗ್ಲೂ ಯಾವತ್ತಾದ್ರೂ ನನ್ ಮಗನೂ ಬರ್ಲಿ ಅನ್ನೋ ತರನು. ಹೌದಾ? ಹೇಳು. ಅದು ಫೈನಲಿ ನೆರವೇರ್ತಾ ಇದೆ ಅಂತ. ಓಕೆ, ಏನಾದ್ರೂ ಹೇಳೋದಿದ್ಯಾ? ಇಲ್ವಾ? ಟೈಮ್ ತಗೋ. ಅವರು ನಾವು ಒಂದ್ಸಲ ಸ್ಟೇಜಿಗೆ ಕರಿಬೇಕು ಅಂತನಾ? ಬನ್ನಿ ಅಮ್ಮ. ನಮಸ್ತೆ. ಈ ವೇದಿಕೆ ಮೇಲೆ ಸಾರಿ ಕೇಳಬೇಕು. ಯಾಕೆ? ಯಾಕೆಂದರೆ ರಾಜಸ್ಥಾನಲ್ಲಿ ನಮ್ಮದು ಹುಡುಗರು ಮೇಡಮ್ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದರು. ಆ ದಿನ ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅದೇ ದಿನ ಅಮ್ಮಗೆ ಆಪ್ರೇಷನ್, ಗರ್ಭಕೋಶದ ಆಪ್ರೇಷನ್. ಅವರು ಅಡ್ರೆಸ್ ಹಾಕಿರ್ತಾರಲ್ಲ ಮೇಡಮ್, ಅದು ಹಾಕಿ ಹೊರಗಡೆ ಬಂದರು. ಆಪ್ರೇಷನ್ ಇತ್ತು ಅವಾಗ. ಇನ್ನು ಆಪ್ರೇಷನ್ಗೆ ಹೋಗ್ಬೇಕಾಗಿತ್ತು. ನಾನು ಯಾವತ್ತೂ ಹಗ್ ಮಾಡಿರಲಿಲ್ಲ ನಮ್ಮ ಅಮ್ಮನ. ಆ ದಿನ ಹಗ್ ಮಾಡಿದೆ. ಹೆದರ್ಕೋಬೇಡ, ಏನಾಗಲ್ಲ, ಹೋಗಿದ್ದು ಬಾ, ಅಲ್ಲಿ ಗೆಲ್ತೀಯ, ಒಬ್ಬನಿಂದ ನೀನಿಲ್ಲಿ ಉಳ್ಕೊಂಡ್ರೆ ಅಲ್ಲಿ 22 ಜನ ಇರ್ತಾರೆ, ಅವ್ರಿಗೇನು ಇದಾಗಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಕಳಿಸಿದ್ರು ಮೇಡಮ್. ಅಲ್ಲಿ ಹೋದ್ಮೇಲೂ ನಂಗೆ ವಯಸ್ಸೇನು ಇರಲಿಲ್ಲ. ಆ್ಯಕ್ಚುಲಿ ಅದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಗುಜರಾತಲ್ಲಿ. ನಾನು ಬೀದರ್ ಯೂನಿವರ್ಸಿಟಿಯಿಂದ ಹುಡುಗನ ಕರ್ಕೊಂಡು ಹೋಗಿದ್ದೆ. 72 ಯೂನಿವರ್ಸಿಟಿ ಬಂದಿರುತ್ತೆ ಮೇಡಮ್, ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂತು ಮೇಡಮ್. ಅದು ತಾಯಿ ಆಶೀರ್ವಾದ. ಜೊತೆಯಲ್ಲಿ ಆ ಕಷ್ಟದಲ್ಲೂ ಜೊತೆಯಲ್ಲಿ ಇರೋಕ್ಕಾಗಲಿಲ್ಲ ಅಂತ ಒಂದು ಸಾರಿ ಹೇಳ್ತೀನಿ ಮೇಡಮ್. ಅಮ್ಮ, ನಿಮ್ಗೇನಾದರೂ ಹೇಳೋದಿದ್ಯಾ? ದೂರದರ್ಶನ ಚಂದ ಟಿ ವಿಯವ್ರಿಗೆ ನನ್ನ ಮಗನ ಆಯ್ಕೆ ಮಾಡಿ ಕರೆಸಿದ್ರೆ ಅದು ತುಂಬ ಹೆಮ್ಮೆ ಅನಿಸ್ತಿದೆ. ಆದರೆ ಅವನದು ಇವಾಗ ಬರೋಕ್ಕೆ ಕಾರಣ ಇರಲಿಲ್ಲ. ಅವನಿಗೂ ಆಪ್ರೇಷನ್ ಮಾಡಿಸ್ಬೇಕು ಮೇಡಮ್. ಓಕೆನಾಯ್ತು. ಲಿವರ್ ಕಿಡ್ನಿ ಕಲ್ಲೈತೆ ಅಂತಂದ್ರು. ಆದರೆ ಇದೊಂದು ಆಯ್ಕೆ ಆಗಿತ್ತಲ್ಲ ಅಂದ್ಬಿಟ್ಟು ಬಂದಿದ್ದಾನೆ. ನಾನು ಬೇಡಕ್ಕಪ್ಪ ಹೋಗ್ಬೇಡ, ಆದರೆ ನಿನ್ನ ಟಿ ವಿಲಿ ನೋಡಬೇಕು ಅನ್ನೋ ಆಸೆ ಇತ್ತು ನನಗೆ. ಆದರೂ ಇವಾಗ ಬೇಡಕ್ಕಪ್ಪ, ಫಸ್ಟ್ ನಿನ್ನ ಆಪ್ರೇಷನ್ ಮಾಡಿಸ್ಕ ಅಂತಂದು ಮೇಡಮ್. ಬೇಡ ಮೇಡಮ್, ವೇದಿಕೆ ಸಿಕ್ಕಿದೆ, ಬೇಡಮ್ಮ ನಾವು ಒಯ್ತೀನಿ ಅಂತಂದ. ಆಶೀರ್ವಾದ ಮಾಡಿ ಕಳಿಸ್ದೆ ಮೇಡಮ್. ನಿಮ್ಮೆಲ್ಲರ ಆಶೀರ್ವಾದನ ಅವ್ನಿಗಿರಲಿ ಅಂದ್ಬಿಟ್ಟು ಇದು ಮಾಡಿ. ನಮಗೆ ಎಮ್ಮೆ ಮಗ ಇವನೇ ನಮಗೆ ಇರೋದು. ನಮ್ಗೆ ಯಾರೂ ಆಶ್ರಯ ಇಲ್ಲ ಮೇಡಮ್, ಇವನೇ ನಮ್ಮ ಮನೇಲೆಲ್ಲ ಇವನೇ ನೋಡ್ಕೋಬೇಕು. ಒಂದು ಕಷ್ಟ ಅನ್ನಲಿ ಏನೇ ಇರಲಿ. ನನ್ನ 3 ಸರಿ ಆಪ್ರೇಷನ್ ಆಗೈತೆ ಮೇಡಮ್. ಆದ್ರೆ ನನ್ನ ಮಗನೇ ನಮಗೆ ಮಾಡ್ತಾ ಇರೋದು ಎಲ್ಲನೂ. ಯಾರೂ ಇಲ್ಲ. ಗೆದ್ದು ಜಯಿಸಿನಾಗ ಬರಲಿ, ಅದೇ ನನ್ನ ಆಸೆ. ಟಿ ವಿಲಿ ನೋಡಬೇಕು ಅಂತ ನಮ್ಮ ಆಸೆ ಇತ್ತು. ಬೇರೆ ಪಕ್ಕದವರೆಲ್ಲ ಬರ್ತಾರೆ, ಹನುಮಂತ ಬರ್ತಾನೆ, ಅವ್ರು ಬರ್ತಾರೆ. ನೀ ಯಾಕಪ್ಪ ಬರ್ತೇ ಇಲ್ಲ ಅಂತ ಇದ್ದು ದೇವರು ಇಲ್ಲಿ ನಿಮ್ಮೊಂದು ವೇದಿಕೆ ಕೊಟ್ಟಿದ್ದಾರೆ, ಬಂದಿದ್ದಾನೆ. ಅದೇ ನನಗೆ ಖುಷಿ ವಿಚಾರ. ನನ್ನ ಮಗ ಒಳ್ಳೆ ಮಗ ಜನ್ಮ ಕೊಟ್ಟಿದ್ದೀನಿ, ಒಳ್ಳೆ ಮಗನಿಗೆ. ಅದೇ ನನಗೆ ಹೆಮ್ಮೆ ಅನ್ನಿಸ್ತದೆ. ಆಕ್ಚುಲಿ ಇವಾಗ ಹೇಳಿದ್ರಲ್ಲ, ಅದು ನಿಜವಾದ ಮಾತು. ನೀವು ಒಳ್ಳೆ ಮಗನಿಗೆ ಜನ್ಮ ಕೊಟ್ಟಿದ್ದೀರಿ. ನಿಮ್ಮ ಮಗ ಒಳ್ಳೆಯ ಹಾಡುಗಾರ, ಜೊತೆಗೆ ತುಂಬಾ ಒಳ್ಳೆ ಮನುಷ್ಯ. ಹೌದು ಮೇಡಮ್. ಹೌದಲ್ವಾ? ಏನಾದರೂ ಆಗು, ಮೊದಲು ಮಾನವನಾಗು, ಅದು ಅವನಾಗಿದ್ದಾನೆ. ಹೌದು. ಓಕೆನಾ? ಆಶೀರ್ವಾದ ಮೇಡಮ್ ನನಗೆ.
ಒಂದು ಯಾವುದೇ ಇಲ್ಲ ಅಂದ್ರೆ ನಾನು ಅವ್ನು ಫೋನ್ ಮಾಡ್ತೀನಿ. ಮಾತ್ರೆ ತೀರಾಯ್ತು ಅಂದ್ರೆ ತಿಂಗಳಿಗೊಂದ್ಸರಿ ನನ್ನ ಮಗನೇ ಹಾಕೋದು. ಯಾವುದೇ ಇರಲಿ ನನ್ನ ಮಗನೇ ನಮ್ಮ ಎಲ್ಲರೂ ಕಾಪಾಡ್ತಾರೆ. ಓಕೆ, ವೆರಿ ಸ್ವೀಟ್. ಓಕೆ, ನಾನು ಇದ್ರ ಮೇಲೆ ವೇದಿಕೆ ಮೇಲೆ ನೋಡಕ್ಕೆ ನನ್ನ ಮಗನ ಖುಷಿ ಆಯ್ತದೆ, ತುಂಬಾ ಖುಷಿ ಆಯ್ತದೆ. ಗೊತ್ತಾಯ್ತು. ನಮಗೂ ಸಿಕ್ಕಾಪಟ್ಟೆ ಖುಷಿ ಇದೆ. ವಿಶ್ವ ಇಲ್ಲಿವರೆಗೂ ಬಂದಿರೋದು. ವಿಶ್ವ ಇಟ್ಕೊಳ್ಳಿ. ಸಂಗೀತ ಕಲ್ತಿಲ್ಲ ಏನಿಲ್ಲ ಮೇಡಮ್, ಮೈಸೂರು ಯೂನಿವರ್ಸಿಟಿಗೆ ಬಂದ್ಮೇಲೆ ಇಲ್ಲಿ ಕಲ್ತಿದ್ದ. ಓಕೆ, ಇವತ್ತು ನೀವು ಇಲ್ಲೇ ಇರಿ. ನಿಮ್ಮ ಮಗನ್ಗೆ ಕಾಮೆಂಟ್ಸ್ ಏನ್ ಸಿಗುತ್ತೆ ನೋಡೋಣ. ಅರ್ಚನಮ್ಮ ಅಮ್ಮ, ಅಮ್ಮ ಎಷ್ಟು ಒಳ್ಳೆ ಮಗನ ಹೆತ್ತಿದಿರಮ್ಮ. ಹೌದು ಮೇಡಮ್, ಸತ್ಯ. ಆ ಒಳ್ಳೆ ಮಗನ ಹೆತ್ತಿರೋದಷ್ಟೇ ಅಲ್ಲ, ತುಂಬಾ ಒಳ್ಳೆ ರೀತಿಲಿ ಬೆಳೆಸಿದಿರಮ್ಮ. ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಿ. ಇವತ್ತೇ ಹೊರಟಾಗ್ಬಿಡ ಸಾಕು ನನಗೆ. ಚೀಚಿ ಹಾಗೆಲ್ಲ ಹೇಳ್ತಾರಮ್ಮ, ಅಂತ ಮಗನ ಜನ್ಮ ಕೊಟ್ಟಿದ್ದೀನಿ. ನೀವೆಲ್ಲ ನಿಮ್ಮ ಬಾಯಲ್ಲೆಲ್ಲ ಹಂಗೆ ಹಾಗೆಲ್ಲ ಹೇಳ್ಬಾರ್ದಮ್ಮ. ದೇವ್ರು ಎಷ್ಟು ದಿವಸ ನಮ್ಮನ್ನು ಭೂಮಿ ಮೇಲೆ ಇಟ್ಟಿರ್ತಾನೋ ಅಷ್ಟು ದಿವಸ ನಮ್ಮ ಕರ್ತವ್ಯ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ ಮಾತಾಡಬಾರ್ದಮ್ಮ. ಇಂಥ ಒಳ್ಳೆ ಮಗ ಇದ್ದಾನೆ, ಈಗಲೇ ಹೋಗ್ಬಿಡ್ತೀನಿ ಅಂದ್ರೆ ಹೆಂಗೆ? ಹಾಂ ಅಲ್ವಾ? ಅವನಿಗೆ ಬೇಡವಾ ನೀವು? ಬೇಕು ಮತ್ತೆ ನಿಮ್ದು ಅದಕ್ಕೆ ಬಂದಿದ್ದೀನಿ ಮೇಡಮ್. ಮತ್ತೆ ಬಿಡ್ತೋನೆ. ಮತ್ತೆ ನೀವು ಈಗ ಅವನದೊಂದು ಆಪರೇಷನ್ ಇದೆ ಮೇಡಮ್, ಇದು ಮುಗಿದ ತಕ್ಷಣ ಏನು ಆಗಲ್ಲ, ಏನಾಗಲ್ಲಮ್ಮ. ನಿಮ್ಮ ಆಶೀರ್ವಾದದಿಂದ ಅವನು ಇದುವರೆಗೂ ಎಲ್ಲ ಜಯಿಸ್ಕೊಂಡು ಬಂದಿದ್ದಾನೆ. ಇದನ್ನು ಗೆದ್ಕೊಂಡು ಜಯಿಸ್ಕೊಂಡು ಬರ್ತಾರೆ. ಏನು ತಲೆ ಕೆಡಿಸ್ಕೋಬೇಡಿ, ಆಯ್ತಾ? ಒಳ್ಳೇದಾಗ್ಲಿ. ವಿಶ್ವ, ತುಂಬ ಸುಂದರವಾದ ಹಾಡು, ಚೆನ್ನಾಗಿ ಹಾಡಿದ್ರಿ. ಬಿಗಿನಿಂಗಲ್ಲಿ ಒಂದು ಅರ್ಧ ಫಸ್ಟ್ ಚರಣ ಒಂದು ಅರ್ಧ ಆಗೋವರೆಗೆ ಸ್ವಲ್ಪ ನಿಮ್ಮ ವಾಯ್ಸಲ್ಲಿ ಸ್ವಲ್ಪ ತೊಡಕು ಅಂದರೆ ಸ್ವಲ್ಪ ಕ್ರ್ಯಾಕ್ ಬರ್ತಾ ಇತ್ತು. ಅದನ್ನು ಬಿಟ್ಟರೆ ನಾನು ಮೊದಲು ನೀವು ಹಾಡನ್ನು ಶುರು ಮಾಡಿದಾಗ ಅಂದ್ಕೊಂಡೆ ನೀವು ಪಲ್ಲವಿಯಲ್ಲಿ ಲೋ ನೋಟ್ಸ್ಗೆ ಹೋಗುತ್ತಲ್ಲ, ಅಯ್ಯೋ ಇನ್ನೊಂದು ಮನೆ ಜಾಸ್ತಿ ತೊಗೋಬೋದಾಯ್ತು ಅಂದ್ಕೊಂಡೆ. ಚರಣದಲ್ಲಿ ನೀವು ಹೈ ಪಿಚ್ಚಿಗೆ ಹೋಗಿದ್ದು ನೋಡಿ, ಬೇಡಪ್ಪ ಸರಿಯಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಎಷ್ಟು ಹೈ ಪಿಚ್ಚಲ್ಲಿ ಎಷ್ಟು ಆರಾಮಾಗಿ ಹಾಡ್ತೀರಾ ವಿಶ್ವ. ಕಲ್ಯಾಣ ಪಟ್ಟಣ ಬಸವಣ್ಣನವರಿಗೆ ಗುರುಗಳೇ ಆಗವರೇ. ಸೆಕೆಂಡ್ ಚರಣದ ನಂತರ ಅಂತೂ ಅದ್ಭುತ ಗಾಯನ, ತುಂಬ ಚೆನ್ನಾಗಿ ಹಾಡಿದ್ರಿ. ಸೊ ನೀವು ಹಾಡೋದಕ್ಕೆ ಬರೋದಕ್ಕೆ ಮುಂಚೆ ಒಂದು 10 ನಿಮಿಷ ಲೈಟಾಗಿ ವಾರ್ಮ್ ಅಪ್ ಮಾಡ್ಕೊಳ್ಳಿ ಗಂಟ್ಲನ್ನ. ಅವಾಗ ನೀವು ಇಲ್ಲಿ ಬರೋಷ್ಟೊತ್ತಿಗೆ ಹೇಗೆ ನೀವು ಫಸ್ಟ್ ಚರಣದಿಂದ ಸೆಕೆಂಡ್ ಚರಣ ಹೋಗೋಷ್ಟೊತ್ತಿಗೆ ಚೆನ್ನಾಗಾಯಿತು ಇನ್ನೂ. ಸೊ ಮೊದಲೇ ನೀವೊಂದು 5 ನಿಮಿಷ ವಾರ್ಮ್ ಅಪ್ ಮಾಡಿಕೊಂಡ್ರೆ ನೀವು ಮೊದಲಿನಿಂದಲೇ ಆ ಕರ್ಕರ ಕೊರ್ಕೊರ ಎಲ್ಲ ಹೋಗುತ್ತೆ, ಕ್ಲಿಯರ್ ಆಗುತ್ತೆ ಗಂಟ್ಲು ಅಲ್ವಾ? ಆಮೇಲೆ ಯಾವಾಗಲೂ ಗಂಟ್ಲನ್ನ ತೇವಾಂಶ ಇಟ್ಕೊಳ್ಳಿ, ಚೂರೇ ನೀರು ಸಿಪ್ ಮಾಡ್ತಾಯಿರಿ, ಆಯಿತಾ? ಬೇರೆ ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಹಾಡಿದ್ರಿ, ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್. ವೆಂಗಲ್ ಸರ್. ವಿಶ್ವನಾಥ್ ಸರ್, ಈ ಹಾಡಲ್ಲಿ ಭಾಳಷ್ಟು ಹಾಡುಗಳಿದ್ರು. ಈ ಹಾಡಲ್ಲಿ ತುಂಬ ಸಂಗೀತಗಳಿದ್ದಾವೆ. ಚರಣಗಳೆಲ್ಲ ಸ್ವಲ್ಪ ಸಾಹಿತ್ಯ ಭಾಳಷ್ಟು ಹೆಚ್ಚಿಗೆ ಇದೆ. ಇದು ಅಲ್ವೇ? ಮಹದೇಶ್ವರನ ಬಗ್ಗೆ ಭಾಳಷ್ಟು ಹಾಡುಗಳು ತುಂಬ ಈಸಿಯಾಗಿ ಆಡ್ಬೋದು. ಆದರೆ ಇದು ಕಷ್ಟಕರವಾದ ಹಾಡನ್ನು ನೀನು ಆಯ್ಕೆ ಮಾಡ್ಕೊಂಡಿದ್ಯಾ. ನೀನು ಅಷ್ಟೇ ಜಸ್ಟಿಸ್ ಕೊಟ್ಟಿದ್ದೀಯ ಹಾಡಿಗೆ. ಹಾಂ, ತುಂಬ ಚೆನ್ನಾಗಿ ಬಂತು. ನನಗಂತೂ ಖುಷಿ ಆಯಿತು. ಒಳ್ಳೇದಾಗ್ಲಪ್ಪ ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ವಿಶ್ವ ಸರ್, ಅಮ್ಮ ಅಂತ ಪರಿಚಯಿಸಿದ್ದಲ್ಲ ನೀನು, ಆಗ ನನಗೇನು ಅನಿಸ್ತು ಗೊತ್ತಾ? ಅಮ್ಮ ಅಲ್ಲ ಇವರು ಅಕ್ಕ ಇರಬೇಕು ಅಂತ ಅಂದ್ಕೊಂಡೆ ನಾನು. ಅಕ್ಕ ತಮ್ಮ ಅಂದ್ಕೊಂಡೆ ನಾನು. ನಿಜವಾಗ್ಲೂ ಹಂಗೆ ಅನ್ಸಿದ್ದು ನನಗೆ. ಅಲ್ವೇನಮ್ಮ? ಹಂಗೆ ಇದ್ದೀರಿ ನೀವು, ಚೆನ್ನಾಗಿದ್ದೀರಿ ಅಲ್ವಾ? ಆರೋಗ್ಯಗಿರಿ, ಅದೇನು ದೊಡ್ಡ ವಿಷಯ ಅಲ್ಲ. ಪ್ರಾರಂಭದಲ್ಲಿ ಆ ಥರದ ಸಮಸ್ಯೆ ಯಾಕಾಯಿತು ಅಂತ ನನಗನ್ನಿಸ್ತು ಗೊತ್ತಾ? ಅಮ್ಮ ಎದುರುಗಡೆ ಕೂತಿದ್ದಾಳೆ, ನೀನು ಭಾವುಕನಾಗಿ ಗಂಟಲು ಬಿಗಿದಿರ್ಬೋದು. ನಿನಗೆ ಅಮ್ಮನ ಮುಂದೆ ಹಾಡ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಗಂಟಲನ್ನು ಒಂಚೂರು ಎಮೋಷನ್ ಆಗಿದ್ದೇನೋ ಅಂತ ಅನಿಸ್ತು ನನಗೆ. ಅಷ್ಟು ಬಿಟ್ಟರೆ ಹಾಡುಗಾರಿಕೆ ಅಂತೂ ಅದ್ಭುತವಾಗಿತ್ತು. ನನಗೂ ಅದೇ ಅನಿಸ್ತು, ಇಷ್ಟೇ ಹೋಗ್ತಾ ಇದೆಯಾ, ಇಲ್ಲಿ ಇನ್ನೊಂದು ಮನೆ ತೊಗೋಬೋದಾಗಿತ್ತೇನೋ ಅಂತ. ಅಯ್ಯೋ ರಾಮ, ಮೇಲೆ ಹೋಗಿ ಅದನ್ನು ಕರೆಕ್ಟ್ ರೀಚ್ ಮಾಡೋಕ್ಕೆ ಎಲ್ಲ ಇದಿತ್ತಲ್ಲ, ಅದು ಅದ್ಭುತ ಪ್ರಯತ್ನ. ಅದು ತುಂಬ ಚೆನ್ನಾಗಿ ಹಾಡಿದ್ರಿ. ಅಮ್ಮನ ಮುಂದೆ ಹಾಡುವಾಗ ಇನ್ನೂ ಒಂದು ಎನರ್ಜಿ ಎಕ್ಸ್ಟ್ರಾನೇ ಭಯ ಇತ್ತು ಸರ್ ಇವತ್ತು ಫಸ್ಟ್. ಭಯ ಇತ್ತಲ್ಲ ಅಂತ ಅನಿಸುತ್ತೆ ನನಗೆ. ಅಲ್ಲ, ಅದಿರಬೇಕು. ಆದರೆ ಆ ಪ್ರೀತಿ ಇರುತ್ತಲ್ಲ ತಾಯಿ ಮುಂದೆ ಅಲ್ವಾ? ಅದ್ಭುತ ಕಣ್ರಿ, ಎಂಥ ಸನ್ನಿವೇಶ ಇದಲ್ವಾ? ಒಳ್ಳೇದಾಗಲಿ. ಒಂದು ನಿಮಿಷ ಮುನ್ರಾಜ್ ಅವರೇ, ನಾಗೇಶ್ ಬೆಟ್ಕೋಟೆ ಅವರು ಕುಲಪತಿಗಳು ಫೋನ್ ಮಾಡಿದ್ರು. ನಮ್ಮ ಸ್ಟೂಡೆಂಟ್ ಒಬ್ಬ ಇದ್ದಾರಲ್ಲ,
ಅವರು ಅಲ್ಲಿ ಭಾಳ ಜನ ಸ್ಟೂಡೆಂಟ್ಸ್ಗೆ ಕಲಿಸ್ತಾರೆ ಇವರು ವಾದ್ಯ. ನಮಗೆ ಕಳಿದ ಸಂಚಿಕೆಯಲ್ಲೇ ಗೊತ್ತಾಗಿದ್ದು ಇವರು ಒಳ್ಳೆ ವಾದ್ಯಪಟು ಅಂತ. ಅಮ್ಮ ಅಲ್ವಾ? ನೀವು ಹೇಳಿದ್ ಸರಿ ಸರ್, ನಿಮ್ ಒಳ್ಳೆ ಮಗ ಅಮ್ಮ. ನಾನು ತುಂಬಾ ವರ್ಷದಿಂದ ಬಲ್ಲೆ ವಿಶ್ವನನ್ನ, ಸ್ವಾರ್ಥಿ ಅಲ್ಲ ವಿಶ್ವ, ನೋಡಿ ಅವರು ಸ್ವಾರ್ಥ ಬದುಕನ್ನು ಬದುಕ್ತಾ ಇರುವಂತ ಒಳ್ಳೆ ಗುಣ ಇರುವಂತ ಮಗನೆತ್ತಿದ್ರಿ. ಇದಕ್ಕಿಂತ ಇನ್ನೇನ್ ಬೇಕು? ಅಷ್ಟೇ ಸಾಕು ಸರ್. ಸಂತೋಷ ಪಡಿ. ಇದ್ದು ಅವನಲ್ಲಿ ನನ್ನ ಮೇಲೆ ಎಷ್ಟೇ ಕಷ್ಟ ಇದ್ರು ಸರ್, ಹಲವಾರು ಜನಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ ಸರ್ ಅವನು. ಮತ್ತೆ ಅವನ ಕಲೆಗಳನ್ನ ಬೇರೆಯವ್ರಿಗೆ ಬಡಿಸ್ತಾ ಇದ್ದಾನೆ. 24 ರಾಜ್ಯದಲ್ಲಿ ಪ್ರಶಸ್ತಿ ತೆಗೆದು ಎಲ್ಲನೂ ಇದು ಮಾಡಿಕೊಟ್ಟಿದ್ದಾನೆ ಸರ್. ನಂಗೆ ಅಷ್ಟೇ ಹೆಮ್ಮೆ ಇವತ್ತು ಹೋಗಿ ಸರ್ ಅವರೆಲ್ಲ. ಓಕೆ ಆಂಟಿ, ಖುಷಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಗ್ನಗ್ತಾ ಇರಿ ಯಾವಾಗಲೂ. ಓಕೆ ಓಕೆ, ಸೂಪರ್, ಥ್ಯಾಂಕ್ ಯು ವಿಶ್ವ. ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ, ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರ್ಗಿಯ ನವಿಲು ಪೀರಪ್ಪ. ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ, ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ. ಬಾಧೆ ಬೇಡವಮ್ಮ ನಿನಗೆ ಭಯವ ಬೇಡವಮ್ಮ, ಬಾಧೆ ಬೇಡವಮ್ಮ ನಿನಗೆ ಭಯವ ಬೇಡವಮ್ಮ. ಅಷ್ಟಮಿ ದಿನ ಹುಟ್ಟಿದ್ದಕ್ಕೆ ಅಮ್ಮ ಕಿಳ್ಳೆಂದು ನೋಡುತ್ತೀರಾ, ಅಷ್ಟಮಿ ದಿನ ಹುಟ್ಟಿದ್ದಕ್ಕೆ ಅಮ್ಮ ಕಿಳ್ಳಾಗಿ ನೋಡುತ್ತೀರಾ, ಹೆಣ್ಣಾಗಿ ನೋಡುತ್ತೀರಾ ನನ್ನ ಕಿಳ್ಳಾಗಿ ನೋಡುತ್ತೀರಾ, ಹೆಣ್ಣೆಂದು ಬೈಯುತ್ತೀರಾ ನನ್ನ ಕಿಳ್ಳಾಗಿ ನೋಡುತ್ತೀರಾ. ಈ ಲೋಕದಲ್ಲಿ ನನಗೆ ಇಂದು ಹೆಣ್ಣೆಂದು ಅನ್ನುತ್ತೀರಾ, ಈ ಲೋಕದಲ್ಲಿ ನನಗೆ ನೀವು ಕಿಳ್ಳಾಗಿ ನೋಡುತ್ತೀರಾ. ಅಕ್ಷರ ಕಲಿತ ಶಾರದ ಮಾತೆ ಹೆಣ್ಣಲ್ಲವೇ ನಮ್ಮ, ನನ್ನನ್ನು ಕಿಳ್ಳಾಗಿ ನೋಡುತ್ತೀರಾ. ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ, ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ. ಬಾಧೆ ಬೇಡವಮ್ಮ ನಿನಗೆ ಭಯವ ಬೇಡವಮ್ಮ. ಸ್ಲೇಟು ಬಳಪ ಹಿಡಿದು ಅಮ್ಮ ಶಾಲೆಗೆ ನಾ ಹೊರಟಾರೆ, ಸ್ಲೇಟು ಬಳಪ ಹಿಡಿದು ಅಮ್ಮ ಶಾಲೆಗೆ ನಾ ಹೊರಟಾರೆ. ಹೆಣ್ಣು ಮಗುವಿಗಿಂದು ಅಮ್ಮ ಓದಕ್ಕೆ ಅನ್ನುತ್ತೀರಾ, ಹೆಣ್ಣು ಮಗುವಿಗಿಂದು ಅಮ್ಮ ಓದಕ್ಕೆ ಅನ್ನುತ್ತೀರಾ, ಓದಕ್ಕೆ ಅನ್ನುತ್ತೀರಾ ಅಮ್ಮ ಗೀದಕ್ಕೆ ಅನ್ನುತ್ತೀರಾ, ಓದಕ್ಕೆ ಅನ್ನುತ್ತೀರಾ ಅಮ್ಮ ಗೀದಕ್ಕೆ ಅನ್ನುತ್ತೀರಾ. ಅಕ್ಷರ ತಾಯಿ ಶಾರದ ಮಾತೆ ಹೆಣ್ಣಲ್ಲವೇ ನಮ್ಮ, ನನ್ನನ್ನು ಹೆಣ್ಣೆಂದು ಬೈಯುತ್ತೀರಾ. ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ, ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ. ಬಾಧೆ ಬೇಡವಮ್ಮ ನಿನಗೆ ಭಯವ ಬೇಡವಮ್ಮ, ಬಾಧೆ ಬೇಡವಮ್ಮ ನಿನಗೆ ಭಯವ ಬೇಡವಮ್ಮ, ಬಾಧೆ ಬೇಡವಮ್ಮ ನಿನಗೆ ಭಯವ ಬೇಡವಮ್ಮ, ಭಯವ ಬೇಡವಮ್ಮ. ಮಾಡ್ಬೇಕು ಹೇಳಿ. ಕಲಬುರ್ಗಿಯ ನವಿಲು, ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ ಅಂತ ಈ ನಮ್ಮ ಕಲಬುರ್ಗಿಯ ಗಂಡು ನವಿಲು ಹಾಡಿರೋದು ನಿಮ್ಗೆ ಹೇಗೆ ಅನ್ನಿಸ್ತು ಅರ್ಚನಾ ಮ್ಯಾಮ್? ನವಿಲು
ಮೇಡಮ್ ಹೇಳಿ ಮೇಡಮ್. ನೀವು ಇದಕ್ಕೆ ಮುಂಚೆ ಎಂತೆಂಥ ಅದ್ಭುತವಾದ ಹಾಡುಗಳನ್ನೆಲ್ಲ ಹಾಡಿ ನೀವೇ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟು ಶಂಕರ್ ಮಹಾದೇವನ್ ಅಂತೆಲ್ಲ ನಾನು ಎಲ್ಲ ಕರ್ನಾಟಕದ ಶಂಕರ್ ಮಹಾದೇವನ್ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ಈ ಥರ ನರ್ಸರಿ ರೈಮ್ ಥರ ಟ್ಯೂನ್ ಇರೋದು ಹಾಡ್ತಾರ ಯಾರೇ? ಇಲ್ಲ ಮೇಡಮ್, ಅಂದರೆ ನಾನು ತಾಯಿ ಬಗ್ಗೆ ಆಗಲಿ ಅಕ್ಕ ತಂಗಿಯರ ಬಗ್ಗೆ ಯಾವುದು ಹಾಡಲಿಲ್ಲ. ಅದಕ್ಕೊಂದು ಹೆಣ್ಣಿನ ಬಗ್ಗೆ ಒಂದು ಹಾಡು ಹಾಡಬೇಕು ಅನ್ನಿಸ್ ಹಾಡಿದೆ ಮೇಡಮ್ ಅಂತ. ಹೆಣ್ಣಿನ ಬಗ್ಗೆನೂ ಭಾಳಷ್ಟು ಬೇರೆ ಹಾಡುಗಳಿದಾವಲ್ಲ ಅಂದರೆ ನಾನು ಈ ಟ್ಯೂನ್ ಬಗ್ಗೆ ನಾನು ಆ ಟ್ಯೂನನ್ನು ಕೆಳಗೆ ಹಾಕಿ ನೋಡಿ ನಾನು ಖಂಡಿತವಾಗ್ಲೂ ಮಾತಾಡ್ತಿಲ್ಲ. ನನ್ನ ಉದ್ದೇಶ ಒಂದೇ, ಸೆಮಿಫೈನಲಲ್ಲಿದ್ದೀರಿ ಅಲ್ವಾ? ಸೆಮಿಫೈನಲಲ್ಲಿ ಇದ್ದು ನೀವಿಷ್ಟು ಸಿಂಪಲ್ ಆಗಿರುವ, ಅಫ್ಕೋರ್ಸ್ ಇದು ತುಂಬ ಸುಂದರವಾದ ಟ್ಯೂನು, ಬಟ್ ಈ ಹಂತಕ್ಕಲ್ಲ ಇದು. ಅದರಲ್ಲೂ ಚರಣದಲ್ಲಿ ಎಲ್ಲ ಸಾಲು, ಕೊನೆ ಸಾಲು ಅಂದ್ಬಿಟ್ಟು ಇನ್ನೆಲ್ಲ ಸಾಲು ಒಂದೇ ಟ್ಯೂನು, ಸೇಮ್ ಟ್ಯೂನು. ತರರರ ತಾರರರರರರ ತರರರರರರ ತರರರರರ, ಮತ್ತೆ ಅದೇ ಥರ ಟ್ಯೂನು, ಮತ್ತೆ ಅದೇ ಥರ ಟ್ಯೂನ್ ಬರ್ತಾ ಇದೆ ಅಲ್ವಾ? ಹೌದು ಮೇಡಮ್. ಇದರಲ್ಲಿ ನಿಮ್ಗೆ ಏನಿದೆ ಕೆಲಸ ಮಾಡೋಕ್ಕೆ ಅಲ್ವಾ? ಸೊ ಹಾಡಿನ ಆಯ್ಕೆಯಲ್ಲಿ ಯಾವಾಗಲೂ ಜಾಣ್ಮೆ ಇರಬೇಕಲ್ವಾ ಬೀರಪ್ಪ? ಓಕೆ ಮೇಡಮ್. ಇಂಥ ಅದ್ಭುತವಾದ ಗಾಯಕರು ನೀವು. ಸಿಂಪಲ್ ಹಾಡನ್ನು ಆರಿಸ್ಕೊಂಡ್ಬಿಟ್ರೆ ಅದು ಈ ಹಂತಕ್ಕೆ ಬಂದು ನಾವು ಏನು ಮಾಡಬೇಕು? ನಾವು ಹಿಂಗೆ ಕುಣಿಬೇಕಷ್ಟೆ ಅಲ್ವಾ? ಆಮೇಲೆ ನೀವಿನ್ನೂ ನಿಮ್ಗೆ ಸಿಕ್ಕಾಪಟ್ಟೆ ಹೈ ಪಿಚ್ ಹೋಗುತ್ತೆ. ಯಾಕೆ ಇಷ್ಟು ಕಮ್ಮಿ ಶ್ರುತಿಲಿ ಹಾಡಿದ್ರಿ? ನನಗದೇ ಅಲ್ಲಿ ಕೆಳಗೆ ಹಾಡ್ಬೇಕಂತ ಅನಿಸ್ತು ಮೇಡಮ್ ಇದು ಹಾಡು. ಇದಕ್ಕೇನಪ್ಪ ಮಾಡೋದು? ಇದೇನೋ ಬಾಣಂತಿ ಬೈಕೆ ಥರ ಆಯಿತು. ತಳಗೆ ಹಾಡಬೇಕು ಅಂತ ಅನ್ನಿಸ್ತು, ಹಾಡಿದ್ರಂತೆ. ಸರಿ, ಹಾಡೇನೋ ನೀಟಾಗಿ ಹಾಡಿದ್ರಿ, ಎಲ್ಲೂ ಏನೂ ತೊಂದರೆ ಇಲ್ಲ. ಆದರೆ ಬೇರೆ ಗಾಯಕರು ನಿಮಗಿಂತ ಏನೇನೋ ಸರ್ಕಸ್ ಎಲ್ಲ ಮಾಡುವಾಗ ನೀವಲ್ಲಿ ಪಿಚ್ ಅನ್ನಿಸ್ಬಾರ್ದು ಅನ್ನೋದೊಂದೇ ನನ್ನ ಉದ್ದೇಶ. ಓಕೆ ಮೇಡಮ್ ಅಲ್ವಾ? ಸರಿ. ಸೊ ಇನ್ನೂ ಒಂದು ಹಾಡು ಹಾಡ್ಲಿಕ್ಕಿದೆ. ಅಲ್ಲಿ ಶಂಕರ್ ಮಹಾದೇವನ್ ಥರ ಎಲ್ಲ ಹೊರಳಾಡ್ಬಿಡ್ಬೇಕು. ಆಯ್ತಾ? ಒಳ್ಳೇದಾಗ್ಲಿ ಬೀರಪ್ಪ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ರಾಜು ಸರ್, ಸಾಹಿತ್ಯ ಅಂತೂ ಅದ್ಭುತ ಸಾಹಿತ್ಯ, ಎರಡು ಮಾತಿಲ್ಲ ಅದರಲ್ಲಿ. ಅದೇನು ಚರಣದಲ್ಲಿ ಬೇಡವಮ್ಮ ಅದೇನೋ ಹೇಳ್ತಾ ಇದ್ರಿ, ಎರಡರ ಮಧ್ಯೆ ಏನೋ ಹೇಳ್ದಂಗಿತ್ತು, ಬಿಡುವಮ್ಮ ಅಂತ ಏನೋ ಹೇಳ್ತಾ ಇದ್ರು. ಅದು ಸ್ಪಷ್ಟವಾಗಿ ಹೇಳಿ ಒಂದ್ಸರಿ. ಯಾವ ಸರ್? ಭಯವ ಬೇಡವಮ್ಮ, ಭಯ ಬೇಡವಮ್ಮ ಅಂತ ಹಾಡಿ ಆಮೇಲೆ ಬಿಡುವಮ್ಮ ಅಂತ ಏನೋ ಹಾಡ್ತಿದ್ರಲ್ಲ ಸರ್. ಅದು ಬಾಧೆ ಬೇಡವಮ್ಮ ನಿನಗೆ, ಭಯವೂ ಬೇಡವಮ್ಮ, ಭಯವೂ ಬೇಡವಮ್ಮ. ಅಲ್ಲ, ಹಾಡ್ತಿದ್ದಾಗ ಬೇರೆ ತರ ಹಾಡ್ತಿದ್ರಿ, ಎರಡರ ಮಧ್ಯದಲ್ಲಿ ಏನೋ ಬೇರೆ ಪದ ಸೇರಿಸ್ತಾ ಇತ್ತು, ಭಯವ ಬಿಡುವಮ್ಮ ಅದೇನೇನೋ ಹಾಡ್ತಾ ಇದ್ರಿ ಅಲ್ವಾ? ಭಯವೂ ಬೇಡವಮ್ಮ. ಅದನ್ನ ಸ್ಪಷ್ಟವಾಗಿ ಹಾಡ್ಬೇಕಿತ್ತು ಅಲ್ವಾ? ಬಾಧೆ ಬೇಡವಮ್ಮ ನಿನಗೆ, ಭಯವೂ ಬೇಡವಮ್ಮ, ಬಾಧೆ ಬೇಡವಮ್ಮ ನಿನಗೆ, ಭಯವ ಬೇಡವಮ್ಮ. ಕ್ಲಾರಿಟಿ ಬೇಕಾದ್ರಲ್ಲಿ. ಬಟ್ ಕಾಂಪಿಟೇಷನ್ ಇದು. ಯಾಕೆ ಕ್ರಿಕೆಟ್ ಮ್ಯಾಚಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಹೆಂಗೋ ಸೇಫಾಗಿ ನಿಂತ್ಕೊಬಿಡೋಣ ಅಂತ ನೋಡಬಾರ್ದು. ಕ್ಯಾಚ್ ಬಂದರೂ ಹಿಡಿತೀನಿ, ಬಾಲ್ ಬಂದರೂ ಹಿಡಿತೀನಿ, ಬ್ಯಾಟ್ ಯಾವುದಕ್ಕಾದ್ರೂ ರೆಡಿ ಇರಬೇಕು ಅಂದರೆ ಚಾಲೆಂಜಿಂಗ್ ತಗೋಬೇಕಲ್ವಾ? ಹೌದು ಸರ್, ಹೌದು. ಸ್ವಲ್ಪ ಯಾಕೋ ಬಿಡು ನೋಡೋಣ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಸರ್, ಹಂಗೇನಿಲ್ಲ ಸರ್. ಇಲ್ಲ, ಟಫ್ ಇದೆ ನೋಡ್ಬೇಕು. ನೀವು ಸ್ವಲ್ಪ ಆಯ್ಕೆ ಎಲ್ಲ ಯೋಚನೆ ಮಾಡೇ ಹಾಡಬೇಕು. ಓಕೆ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ವೆಂಗಲ್ ಸರ್. ಬೀರಪ್ಪ ಸರ್ ಹೇಳಿ ಸರ್. ಇಂದಿನ ಸಂಚಿಕೆಗಳಲ್ಲಿ ಎಂತೆಂಥ ಕಷ್ಟಕರವಾದ ಹಾಡುಗಳನ್ನು, ಗಟ್ಟಿ ಹಾಡುಗಳನ್ನು ಕೊಟ್ಟಿರಿ ನೀವು. ಹೌದು ಸರ್. ಈ ಸೆಮಿಫೈನಲ್ಗೆ ಅಷ್ಟು ಸೂಕ್ತವಾದ ಆಯ್ಕೆ ಅಲ್ಲ ಈ ಹಾಡು ಅಂತ ನಮಗೂ ಅನಿಸ್ತು. ಇನ್ನೂ ಒಂದು ಹಾಡಿನ ಅವಕಾಶ ಇದಲ್ಲ, ಅದನ್ನು ಮೇಡಮ್ ಹೇಳ್ದಾಗೆ ಶಂಕರ್ ಮಹಾದೇವನ್ ಥರ ಈ ವೇದಿಕೆ ಕೊಡಿ. ಒಳ್ಳೇದಾಗಲಿ ನಿಮಗೆ. ಇವಾಗ ನಾವು ಸೆಮಿಫಿನಾಲೆ ರೌಂಡ್ ತಲುಪಾಗಿದೆ. ಒಂದಷ್ಟು ಜನ ಸ್ಟ್ಯಾಂಡರ್ಡ್ಸ್ ಆಲ್ರೆಡಿ ಸೆಟ್ ಮಾಡಿಬಿಟ್ಟಿದ್ದಾರೆ. ಹೌದು ಸರ್. ಹೌದಲ್ವಾ? ಹೌದು ಸರ್. ಓಕೆ, ಸೊ ಹಾಗಾಗಿ ನಿಮ್ಮ ಆಯ್ಕೆಯಿಂದ ನೀವು ಒಂದು ಹೆಜ್ಜೆ ಫಿನಾಲೆಗೆ ಹತ್ರ ಇದ್ದೀರಿ ಅಂದಾಗ ನಿಮ್ಮ ಆಯ್ಕೆಗಳು ತಪ್ಪಾಗೋದ್ರಿಂದ ನೀವು ಅಲ್ಲಿವರೆಗೂ ಹೋಗದೆ ಇರೋ ಥರ ಆಗಬಾರ್ದು ಅನ್ನೋದಷ್ಟೇ. ಆಯ್ತಾ? ಸೊ ಎನಿವೇಸ್, ಇನ್ನು ಒಂದು ಹಾಡಿದೆ, ಏನು ಮಾಡ್ತೀರಾ ನೋಡೋಣ. ಓಕೆ, ಗುಡ್ ಲಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೆಮಿಫಿನಾಲೆ
ಫಿನಾಲೆ ರೌಂಡ್ 2 ನಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಿದ್ದಾರೆ. ಒಂದು ಹೆಜ್ಜೆ ಫೈನಲ್ಸ್, ಮತ್ತೊಂದು ಹೆಜ್ಜೆ ಟ್ರೋಫಿ. ಯಾರಾಗ್ತಾರೆ ಗಾನ ಸಿಂಚನ ಜನಮನದ ಪದಪಯಣ ಸೀಸನ್ 1 ನ ವಿನ್ನರ್? ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ನೀವು ಫಿನಾಲೆಯನ್ನ ನೋಡ್ಲೇಬೇಕು. ಹಾಗಿದ್ರೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ನೀರಿನ ಹೊದಕಿ ಇರು ಭಾಳ ಜ್ವಾಕಿ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗ್ಯಾಕ ನಿಂತಿ ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗ್ಯಾಕ ನಿಂತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗ ಹಿಂದಕ್ಕೆ ಬರ್ತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗ ಹಿಂದಕ್ಕೆ ಬರ್ತಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯ ಬೇ ಬಿದ್ದಿಯ 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 ಬೇ ಮುದುಕಿ ಬಿದ್ದಿಯ ಬೇ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ಶಿಶುನಾಳಧೀಶನ ಮುಂದೆ ಕೊಸರಿ ಕೊಸರಿ ಹೋಗ ಬ್ಯಾಡ ಶಿಶುನಾಳಧೀಶನ